ಯಾಕಮ್ಮ ನಿದ್ರೆ ಮಾಡದೆ ನನ್ ಕಾಲ್ ಯಾಕೆ ಒತ್ತುತ್ತಿದ್ಯಾ? ಏನಿಲ್ಲ ಅಣ್ಣ, ನೀನ್ ಮಲ್ಕೋ. ಅಯ್ಯೋ ಏನಮ್ಮ, ಬೇಡಮ್ಮ. ಪರವಾಗಿಲ್ಲ ಅಣ್ಣ, ಸ್ವಲ್ಪ ಹೊತ್ತು ಒತ್ತಕ್ ಬಿಡು. ಅಯ್ಯೋ ಯಾಕಮ್ಮ ನಿಂಗ್ ಕಷ್ಟ? ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಅಯ್ಯೋ ಹೇಳಿದ್ರೆ ಯಾಕೆ ಹೇಳಲ್ಲ ಅಣ್ಣ? ಅಯ್ಯೋ ಬೇಡ ಕಣಮ್ಮ. ಏನೇ ನನ್ ತಂಗಿ ಕಾಲು ಒತ್ತುತ್ತಾ ಇದ್ರೆ ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳಕ್ಕಾಗಲ್ವಾ? ನಾನ್ ಬೇಡ ಅಂತ ಹೇಳಿದ್ರೆ ಕೇಳ್ತಾಳಾ? ನೀವು ಅಣ್ಣ ತಂಗಿರ್ ಮಧ್ಯೆ ನಾನ್ ತಲೆ ಹಾಕಲ್ಲಪ್ಪ. ನನ್ ಮದ್ವೆ ಜವಾಬ್ದಾರಿನ ಪೂರ್ತಿ ನೀನೇ ತಗೊಂಡ್ ಕಷ್ಟ ಪಡ್ತಿದ್ಯಾ. ನೀನೆಷ್ಟು ಸುಸ್ತಾಗಿರ್ತೀಯ ಅಂತ ನನಗ್ ಗೊತ್ತು ಅಣ್ಣ. ಸ್ವಲ್ಪ ಹೊತ್ತು ಕಾಲು ಒತ್ತುತ್ತೀನಿ, ಬಿಡು. ಅಯ್ಯೋ ಏನ್ ಮಾತಾಡ್ತಿದ್ಯಮ್ಮ? ಇಷ್ಟಕ್ಕೂ ನಿನ್ ಮದ್ವೆಗೋಸ್ಕರ ನಾನ್ ಯಾಕೆ ಕಷ್ಟ ಪಡ್ಬೇಕು? ನಾನ್ ಮುಂದೆ ನಿಂತು ನನ್ ತಂಗಿ ಮದ್ವೆ ಮಾಡ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅದು ಕಷ್ಟ ಅಲ್ಲ ಅಮ್ಮ. ನನ್ ತಂಗಿನ ಮದ್ವೆ ಮಾಡ್ಕೊಡೋದು ನನ್ ಕರ್ತವ್ಯ. ನಮ್ಮಪ್ಪ ನನಗ್ ಮದ್ವೆ ಮಾಡ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ರು, ಎಷ್ಟೊಂದು ಪ್ರಯತ್ನ ಪಟ್ರು. ಈಗ ಅಪ್ಪ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಹೌದಮ್ಮ, ಈಗೇನಾದ್ರೂ ಅಪ್ಪ ಇದ್ದಿದ್ರೆ ಅಪ್ಪನ ಕಣ್ಣಲ್ಲಾಗೋ ಸಂತೋಷದ ಬೆಳಕಲ್ಲಿ ಮದುವೆ ಮನೆಯೆಲ್ಲ ಹೊಳಿತಾ ಇರ್ತಿತ್ತು. ನಮ್ಮ ವಂಶದ ಗೌರವ ಪ್ರತಿಷ್ಠೆ ಕಾಪಾಡೋದಕ್ಕೋಸ್ಕರ ಅಪ್ಪ ಎಷ್ಟೊಂದು ಶ್ರಮ ಪಟ್ಟಿದ್ರು. ನಮಗೋಸ್ಕರ, ನಮ್ಮ ಊರಿಗೋಸ್ಕರ ಎಷ್ಟೋ ಸಹಾಯ ತ್ಯಾಗ ಮಾಡಿದ್ರು. ಅಷ್ಟು ದೊಡ್ಡ ಮನುಷ್ಯಂಗೆ ನಾವು ಮಕ್ಕಳ ಹುಟ್ಟಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟನಮ್ಮ. ಅಪ್ಪನ ಕೊನೆ ಸರಿ ಕೂಡ ನೋಡಕ್ಕಾಗ್ದಿದ್ದು ನನ್ನ ದುರದೃಷ್ಟ ನಮ್ಮ. ಇಷ್ಟಕ್ಕೂ ಅಪ್ಪ ಇಲ್ಲ ಅಂತ ಯಾಕಮ್ಮ ಅನ್ಕೋಬೇಕು? ಅವ್ರ ಯೋಚನೆ, ಅವ್ರ ಆಸೆ, ಗುರಿ, ಆಶೀರ್ವಾದ ಎಲ್ಲ ನಮ್ಮ ಹತ್ರನೇ ಇದೆಯಮ್ಮ. ನಮ್ಮ ಹತ್ರನೇ ಇದೆ. ಚಿಕ್ಕದ್ರಿಂದ ನನ್ನ ತಂಗಿ ತರ ಅಲ್ಲ ಅಮ್ಮ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನನ್ನ ಪ್ರಾಣ ಆಗಿರೋ ನನ್ನ ತಂಗಿ ಮದುವೆ ಅಂದ್ರೆ ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ಮಾಡ್ತೀನಿ. ತುಂಬಾ ಲೇಟ್ ಆಗಿದೆ, ಹೋಗ್ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಗುಡ್ ನೈಟ್ ಅದ್ಗೆ.
ನಿನ್ನ ನಿನ್ ಗಂಟ್ಲಿಗೆ ನುಗ್ಗಿಸ್ಬಿಡ್ಲ ಅನ್ನೋಷ್ಟು ಕೋಪ ಬರುತ್ತೆ. ಆದ್ರೆ ನಿನ್ನ ಅಷ್ಟು ಈಸಿಯಾಗಿ ಸಾಯಕ್ ಬಿಡಲ್ಲ. ನಿನ್ ವಂಶಸ್ಥರು, ನಿನ್ ರಕ್ತ ಸಂಬಂಧಿಕರು ಮಾತ್ರನೇ ಆ ದೇವಸ್ಥಾನಕ್ಕೆ ಹೋಗ್ಬರ್ಬೋದು. ನಾನ್ ಹೋಗೋಣ ಅಂದ್ರೆ ನಿನ್ ಕಡೆಯವ್ರದ್ದು ಹೆಲ್ಪ್ ಬೇಕು. ಆ ಕಾರಣಕ್ಕೋಸ್ಕರನೇ ನಿನ್ನ ಸಾಯಿಸ್ತೆ ಬಿಟ್ಟಿದ್ದೀನಿ ಅನ್ನೋ ವಿಷಯ ನಿನ್ಗೂ ಕೂಡ ಗೊತ್ತು. ಈ ರಾಕ್ಷಸಿ ಇಲ್ಲ ಹಾಕಿದ್ದಾಳೆ. ಏಯ್, ಬಾಗಿಲು ತೆಗಿಯೇ. ಎಷ್ಟು ಧೈರ್ಯ ಇದ್ರೆ ನೀನ್ ನಮ್ಮನೆಗೆ ಬರ್ತೀಯ? ತೆಗಿಯ ಬಾಗ್ಲು. ನಿನ್ಗೆ ಹೇಳ್ತಿರೋದು. ಏಯ್, ತೆಗಿಯ ಬಾಗ್ಲು. ಏಯ್, ನಾನ್ ಕರೀತಿರೋದ್ ಕೇಳಿಸ್ತಿಲ್ವಾ? ನಾನ್ ನಿನ್ನನ್ನೇ ಹುಡುಕ್ತಾ ಇದ್ದೆ. ಕರೆಕ್ಟಾಗಿ ನನ್ ಕೈಗೆ ಸಿಗಾಕೊಂಡಿದ್ಯಾ? ನಿನ್ನನ್ ಬಿಡಲ್ಲ, ಸಾಯಿಸ್ತೀನಿ. ತೆಗಿ ಬಾಗ್ಲು. ತೆಗಿ ಬಾಗ್ಲು. ನಿನ್ನೆ ತೆಗಿತೀಯ ಇಲ್ವಾ? ಏಯ್, ತೆಗಿ ಬಾಗ್ಲು. ಅಂದ್ರೆ ಆದಿತ್ಯ ನನ್ನ ನೋಡ್ದ ಅಂತಾಯ್ತು. ತೆಗಿಯ ಬಾಗ್ಲು. ಕರಿತಿರೋದು ಕೇಳಿಸ್ತಾ ಇಲ್ವಾ? ತೆಗಿಯ ಬಾಗ್ಲು. ಒಳಗೆ ಸೇರ್ಕೊಂಡಿದ್ಯಾ? ತೆಗಿ ಬಾಗ್ಲು. ಯಾಕಷ್ಟು ಜೋರಾಗಿ ಬಾಗಿಲು ತಡ್ತಾ ಇದ್ದೀರಾ? ನನ್ನ ಕಿಡ್ನಾಪ್ ಮಾಡಿದ ಹುಡುಗಿ ಇದೇ ರೂಮಲ್ಲಿದ್ದಾಳೆ, ಅದಕ್ಕೆ ತಡ್ತಾ ಇದ್ದೀನಿ. ಏಯ್, ತೆಗಿಯ ಬಾಗ್ಲು. ಮರ್ಯಾದೆಯಾಗಿ ಬಾಗ್ಲು ತೆಗಿ. ಕೇಳಿಸ್ತಿಲ್ವಾ? ತೆಗಿ ಬಾಗ್ಲನ್ನ. ಅಣ್ಣ, ನಿನ್ ಬನ್ಸಿದ ಹುಡುಗಿ ಈ ರೂಮಲ್ಲಿ ಯಾಕಿರ್ತಾಳೆ? ನನ್ನ ಕೈಯಲ್ಲಿ ಸಾಯಕ್ ಬಂದಿದ್ದಾಳಮ್ಮ. ಏಯ್, ಅಂದ್ರೆ ಆದಿತ್ಯ ಸಾನ್ವಿನ ನೋಡ್ದ ಅಂತಾಯ್ತು. ಇನ್ನೇಳು ಕತೆ ಔಟ್. ಬಾಗಿಲು ತೆಗಿ. ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ? ತೆಗಿ ಬಾಗ್ಲು. ನಿಮ್ನ ಬನ್ಸಿದ ಹುಡುಗಿ ಈ ರೂಮಲ್ಲಿದ್ದಾಳ? ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಕಿಟಕಿ ಮುಚ್ಚಿಬರೋಣ ಅಂತ ಹೋಗಿದ್ದೆ, ನೋಡಿದ್ರೆ ಮಂಚದ ಮೇಲೆ ಆರಾಮಾಗಿ ಮಲಗಿದ್ಲು. ಬಿಡಲ್ಲ ಅವಳನ್ನ. ಏಯ್, ತೆಗಿ ಬಾಗ್ಲು. ತೆಗಿಯ ಬಾಗ್ಲು. ನಿಮ್ಗೆ ಹಾಗೆ ಮಾಡ್ದವಳು ಇಲ್ಲಿದ್ದಾಳ? ನಾನೇ ಅವಳನ್ನ ಬಿಡೋದಿಲ್ಲ. ತೆಗಿ ಬಾಗ್ಲು. ತೆಗಿಯ ಬಾಗ್ಲು. ತೆಗಿಯ ಬಾಗ್ಲು. ತೆಗಿಯ ಬಾಗ್ಲು. ಬಾಗ್ಲು ತೆಗಿ ಬಾಗ್ಲು ತೆಗಿ. ಅಕ್ಕನ್ನ ಹಿಡ್ಕೊಡೋದಕ್ಕೆ ತಮ್ಮನೆ ಕಾತರವಾಗಿದ್ದಾನೆ ಅಂತಾಯ್ತು. ಬಾಗ್ಲು ತೆಗಿ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ತೆಗಿತೀಯ ಇಲ್ವಾ?
ಯಾಕೆ ಅಷ್ಟು ಜೋರಾಗಿ ಬಾಗಿಲು ಬಡಿತಾ ಇದ್ದೀರಾ? ಏನಾಯ್ತು ಭಾವ? ನನ್ನ ಕಿಡ್ನಾಪ್ ಮಾಡಿದ ಹುಡುಗಿ ಇದೇ ರೂಮಲ್ಲಿ ಇದ್ಲು, ನಾನು ನೋಡ್ದೆ. ಹೌದಾ? ನನ್ ರೂಮ್ ಅಲ್ಲ. ಹೌದು. ಏನ್ ಮಾತಾಡ್ತಾ ಇದ್ಯಾ ಭಾವ? ನನ್ ರೂಮಲ್ಲಿ ನನ್ ಬಿಟ್ರೆ ಯಾರೂ ಇಲ್ಲ. ಅಯ್ಯೋ, ಮಂಚದ ಮೇಲೆ ವೈಟ್ ಡ್ರೆಸ್ ಅಲ್ಲಿ ಮಲಗಿದ್ದನ್ನ ನಾನು ನೋಡ್ದೆ. ನಿನ್ ಸೈಡ್ ಬಾ. ಎಲ್ಲಿ ಭಾವ? ಮಂಚ ಅಯ್ಯೋ, ಮಂಚದ ಮೇಲೆ ವೈಟ್ ಡ್ರೆಸ್ ಅಲ್ಲಿ ಮಲಗಿದ್ದನ್ನ ನಾನು ನೋಡ್ದೆ. ನಿನ್ ಸೈಡ್ ಬಾ. ಇಲ್ಲಿ ಮಂಚ ಇತ್ತು, ಚಾಪೆ ಹೇಗ್ ಬಂತು? ನನ್ನ ನೋಡಿ ಇನ್ಯಾರೋ ಅನ್ಕೊಂಡಿದ್ಯಾ ಬಾವಾ? ಇಲ್ಲ, ವೈಟ್ ಡ್ರೆಸ್ ಹಾಕೊಂಡು ಮಲಗಿದ್ದನ್ನ ನಾನು ನೋಡಿದ್ದೆ. ಏನೋ ನೋಡಿದ ಹಾಗೆ ಕನ್ಸೇನಾರು ಬಿತ್ತಾ? ಇಲ್ಲ ಬಾವಾ, ಮಂಚದ ಮೇಲೆ ಮಲಗಿದ್ಲು, ನಾನು ಕಣ್ಣಾರೆ ನೋಡಿದ್ದೀನಿ. ಮತ್ತೆ ನೀನು ಆ ಹುಡುಗಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ಯಾ ಅನ್ಸತ್ತೆ ನನ್ಗೆ. ಅದಕ್ಕೆ ಅವಳನ್ನ ನೋಡಿರೋ ತರ ಭ್ರಮೆ ಪಟ್ಟಿದ್ಯಾ. ಅಣ್ಣ, ನೀ ನಿಜವಾಗ್ಲೂ ನೋಡಿದಿದ್ರೆ ಇಲ್ಲೇ ಇರ್ಬೇಕಿತ್ತಲ್ವಾ? ನಿಜವಾಗ್ಲೂ ನೀನೇನೋ ಭ್ರಮೆ ಪಟ್ಟಿರ್ತೀಯ. ನಿನ್ನ ಬನ್ಸಿದ್ದು ಈ ಶಾನ್ವಿನೇ ಡ್ಯಾಡಿ. ನಂಗೆ ಗೊತ್ತು ಡ್ಯಾಡಿ. ಅಂದ್ರೆ ನಿಜವಾಗ್ಲೂ ಭ್ರಮೆ ಪಟ್ಟ? ಅದು ಭ್ರಮೆ ಅಲ್ವೋ ಹುಚ್ಚ. ಈ ಸಾನ್ವಿ ನಿಮಿಷದಲ್ಲಿ ಗೆಟಪ್ ಬದಲಾಯಿಸಿ ನಿನಗೆ ಟ್ವಿಸ್ಟ್ ಕೊಡ್ತಾ ಇದ್ದಾಳೆ. ಸಾರಿ ಅಮ್ಮ, ನಿಮ್ಮೆಲ್ರಿಗೂ ಡಿಸ್ಟರ್ಬ್ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಾಳೆ ಬೆಳಗ್ಗೆ ಮಾಂಗಲ್ಯ ತಗೊಂಡೋಗಿ ಅಮ್ಮನವ್ರ ಹತ್ರ ಪೂಜೆ ಕೊಡಬೇಕು. ನಡೀರಿ ಹೋಗೋಣ.